ಎಲ್ಲ ಆತ್ಮಬಂಧುಗಳಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ನನ್ನ ಹೆಸರು ಶ್ರೀಮತಿ ಡಾಕ್ಟರ್ ಪ್ರಮೀಳಾ. ನಾನು ವೃತ್ತಿಯಲ್ಲಿ ಪಶುವೈದ್ಯೆಯಾಗಿ ಸುಮಾರು 20 ವರ್ಷಗಳಿಂದ ನನ್ನ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ಪಶುವೈದ್ಯ ವೃತ್ತಿಯಲ್ಲಿ ನನ್ನ ಸೇವೆ ಗೋವುಗಳಿಗೆ ಮೀಸಲಾಗಿಟ್ಟಿದ್ದೇನೆ. ಗೋವುಗಳು ಅಂದರೆ ನಿಮಗೆಲ್ಲ ಗೊತ್ತು, ಮೂಕ ಪ್ರಾಣಿಗಳು. ಅವುಗಳ ವೇದನೆ, ಆ ಸಂವೇದನೆ ನನ್ನ ಮನಸ್ಸಿಗೆ ತುಂಬಾ ಕಷ್ಟ ಕೊಡ್ತಾಯಿತ್ತು. ಅವು ನರಳುವಾಗ ಅಥವಾ ಅವಕ್ಕೆ ಏನಾದರೂ ಕಾಯಿಲೆ ಇದ್ದಾಗ ನನ್ನಲ್ಲಿ ಒಂದು ರೀತಿಯ ಸಂವೇದನೆ ಉಂಟಾಗ್ತಾಯಿತ್ತು. ಆವಾಗಿಂದ ನಾನು ನನ್ನ ಬಗ್ಗೆ ಯೋಚನೆ ಮಾಡೋಕ್ಕೆ ಶುರು ಮಾಡಿದೆ. ನಾವು ಯಾಕೆ ಮಾತಾಡ್ತೀವಿ, ಗೋವುಗಳು ಯಾಕೆ ಮಾತಾಡೋದಿಲ್ಲ? ಹೀಗೆ ನಾನು ಯೋಚನೆ ಮಾಡ್ತಾ 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 ಇದರಲ್ಲಿ ಏನೋ ಇದೆ, ಇದನ್ನು ನಾನು ತಿಳ್ಕೋಬೇಕು ಅನ್ನೋ ಒಂದು ಆತುರ ನನ್ನಲ್ಲಿ ಉಂಟಾಯಿತು. ಆದರೆ ದೈನಂದಿನ ಜೀವನದ ನನ್ನ ಬಿಡುವಿಲ್ಲದ ಕೆಲಸದ ದೈನಂದಿನ ಈ ಜವಾಬ್ದಾರಿಗಳಲ್ಲಿ ಅದರ ಬಗ್ಗೆ ತುಂಬ ಗಮನ ಕೊಡೋಕ್ಕೆ ನನಗೆ ಸಾಧ್ಯ ಆಗ್ತಿರಲಿಲ್ಲ. ಆದರೆ ವರದಾನವಾಗಿ ಈ ಕೊರೋನಾ ಅಂತ ಏನಿದೆಯಲ್ಲ, ಅದು ನನಗೆ ವರದಾನವಾಗಿ ಬಂತು ಅಂತಲೇ ನಾನು ಹೇಳೋಕ್ಕೆ ಬಯಸ್ತೀನಿ. ನಮ್ಮ ಊರು ವಿಜಯಪುರ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ವಿಜಯಪುರದಿಂದ ಒಂದು 4 ಕಿಲೋಮೀಟರ್ ದೂರದಲ್ಲಿ ಒಂದು ಹಳ್ಳಿಯಲ್ಲಿ ನನ್ನ ಆಸ್ಪತ್ರೆ ಇತ್ತು. ಕೋವಿಡ್ ಆದಾಗ ನಾನು ಮನೆಯಲ್ಲೇ ಇರಬೇಕಾಗಿ ಬಂತು. ನಿಮಗೆಲ್ಲರಿಗೂ ಗೊತ್ತಿದೆ, ಕೋವಿಡ್ ಆದ ಸಮಯದಲ್ಲಿ ಲಾಕ್ಡೌನ್ ಇದ್ದಿದ್ದರಿಂದ ನಮ್ಮ ಕೆಲಸದಲ್ಲಿ ಕೂಡ ಒತ್ತಡ ಕಡಿಮೆ ಇದ್ದಿದ್ದರಿಂದ ನಾನು ಮನೇಲಿ ಕೂತ್ಕೊಂಡು ಸುಮ್ಮನೆ ಯೋಚನೆ ಮಾಡ್ತಿದ್ದೆ. ಈಗ ನನ್ನನ್ನು ನಾನು ಅರ್ಥಕೊಳ್ಳೋಕ್ಕೆ ಒಂದು ಸಮಯ ಬಂದಿದೆ. ಈಗ ನಾನು ಯಾರು ನನಗೆ ಗುರುಗಳು ಸಿಗ್ತಾರೆ, ಈಗ ನಾನು ಎಲ್ಲಿ ಹೋಗಬೇಕು ಅಂತ ನಾನು ಯೋಚನೆ ಮಾಡ್ತಾ ಇದ್ದಾಗ ನ್ಯೂಸ್ ಪೇಪರಲ್ಲಿ ಒಂದು ಆ್ಯಡ್ ಬಂತು ಒಂದಿನ. ಏನು ಅಂದರೆ, ವಿಜಯಪುರದಲ್ಲಿ ಶ್ರೀ ರಾಘವೇಂದ್ರ ಪಿರಮಿಡ್ ಧ್ಯಾನ ಕೇಂದ್ರ, ಇದರದ್ದು ಒಂದು ಓಪನಿಂಗ್ ಇದೆ, ಅದಕ್ಕೆ ಪತ್ರಿಜಿ ಅನ್ನೋ ಗುರುಗಳು ಬರ್ತಾ ಇದ್ದಾರೆ ಅಂತ ಒಂದು ಶಾರ್ಟಾಗಿ ಒಂದು 3-4 ಲೈನ್ಸಲ್ಲಿ ಒಂದು ಅಡ್ವರ್ಟೈಸ್ಮೆಂಟನ್ನು ಹಾಕಿದರು ಪೇಪರಲ್ಲಿ. ಸಂಜೆ 5:30ಗೆ ಉದ್ಘಾಟನೆ ಇರುತ್ತೆ ಅಂತ ಹಾಕಿದರು. ಸರಿ, ನಾನು ಸಂಜೆ 5:30ಗೆ ಸರಿಯಾಗಿ ಇಲ್ಲಿ ಬಂದೆ. ನನಗೆ ನಿಜವಾಗ್ಲೂ ಆಶ್ಚರ್ಯ ಆಯಿತು. ಇಲ್ಲಿ ನಮ್ಮ ಊರಲ್ಲೇ ಒಂದು ಪಿರಮಿಡ್ ಇದೆ ಅನ್ನೋದು ನನಗೆ ಗೊತ್ತಿರಲಿಲ್ವಲ್ಲ ಅಂತ. ಮತ್ತು ಎಷ್ಟು ಜನ ಸೇರಿದ್ರು ಅವತ್ತು ಅಂದರೆ ಒಂದು 400-500 ಜನ ದೇಶದ ಬೇರೆ ಬೇರೆ ಕಡೆಯಿಂದ, ಮುಂಬೈಯಿಂದ ಬಂದಿದ್ದವರಿದ್ದರು, ವಿಜಯವಾಡದಿಂದ ಬಂದವರಿದ್ದರು. ಹಾಗೆ ಅವ್ರಿಗೆಲ್ಲ ಗೊತ್ತಿದೆ, ನನಗೆ ವಿಷಯ ಗೊತ್ತಿಲ್ವಲ್ಲ ಅಂತ ನನಗೆ ತುಂಬ ಅವತ್ತು ಬೇಜಾರು ಕೂಡ ಆಯಿತು. ಆದರೂ ನಾವು ಸ್ವಲ್ಪ ಒಂದು 10 ನಿಮಿಷಗಳ ಕಾಲ ಪಿರಮಿಡಲ್ಲಿ ಧ್ಯಾನವನ್ನು ಮಾಡಿಸಿದ್ರು ಬ್ರಹ್ಮರ್ಷಿ ಪತ್ರಿಜಿಯವರು. ತದನಂತರ ಅನುಭವ ಹಂಚಿಕೆ ಕಾರ್ಯಕ್ರಮವೂ ಇತ್ತು. PMC ಚಾನಲ್ ಅನ್ನೋರು ಸಹ ಅವತ್ತು ಬಂದಿದ್ದರು. ಆವತ್ತೇ ನಮಗೆ ಫಸ್ಟು ಅದರ ಬಗ್ಗೆ ತಿಳಿದಿದ್ದು ಸಹ. ತುಂಬ ಅದ್ಭುತವಾಗಿತ್ತು ಆವತ್ತಿನ ಆ ವೈಬ್ರೇಷನ್ ಮತ್ತು ಎನರ್ಜಿ ಏನಂತಾರೆ ಹಾಗೆ. ನಾನಂತೂ ಇದು ನನಗೋಸ್ಕರನೇ ಬಂದಿದೆ ಈ ಕಾರ್ಯಕ್ರಮ ಅನ್ನೋಷ್ಟು ನನಗೆ ಒಂದು ರೀತಿಯ ಸಂತೋಷ ಆಯಿತು ಮನಸ್ಸಿನಲ್ಲಿ. ಸರಿ, ಈಗ ಬಂದರು, ಉದ್ಘಾಟನೆ ಮಾಡಿದರು, ನಂತರ ಏನಿದೆ, ಯಾವಾಗ ಇವರು ಧ್ಯಾನವನ್ನು ನಮಗೆ ಹೇಳ್ಕೊಡ್ತಾರೆ ಅನ್ನೋದು ಒಂದು ಪ್ರಶ್ನೆ ಬಂದಾಗ, ಈ ಪಿರಮಿಡ್ ಅನ್ನೋದು ನಿರ್ಮಾಣ ಆಗಿರೋದು ಶಿವಾಜಿರಾವ್ ಸರ್, ಒಬ್ಬರು ಹೈಸ್ಕೂಲ್ ಟೀಚರ್ ಅವರು, ಅವರ ಮನೆಯ ರೂಪ್ ಟಾಪಲ್ಲಿ ಇದು ಆಗಿರೋದು. ಸರಿ, ನಾನು ತಕ್ಷಣ ಅವರನ್ನು ಮಾತಾಡಿ ಅವರಿಗೆ ಹೇಳಿದೆ, ಸರ್ ಯಾವಾಗ ನೀವು ನಮಗೆ ಧ್ಯಾನವನ್ನು ಸ್ಟಾರ್ಟ್ ಮಾಡ್ತೀರಾ? ಮೇಡಮ್, ನನಗೆ ಇದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ, ಆದರೆ ಇಲ್ಲಿ ಮುತ್ತುರಾಜ್ ಸರ್ ಮತ್ತು ಆರತಿ ಮುತ್ತುರಾಜ್ ಅಂತ ದಂಪತಿಗಳಿದ್ದಾರೆ, ಎಲ್ಲದಕ್ಕೂ ಅವರೇ ಕಾರಣ. ಆದ್ದರಿಂದ ನೀವು ಅವರನ್ನು ಸಂಪರ್ಕಿಸಿ. ಇಲ್ಲ ನಿಮಗೆ ಅವ್ರು ಇವಾಗ ನಿಮಗೆ ಸಿಗಲಿಲ್ಲ ಅಂದರೆ ಒಂದು ಬುಕ್ ಇಟ್ಟಿದ್ದೀವಿ, ಇಲ್ಲಿ ನಿಮ್ಮ ಫೋನ್ ನಂಬರ್ ಬರೆದೋಗಿ, ನಾವು ಕ್ಲಾಸಸ್ ಸ್ಟಾರ್ಟ್ ಮಾಡಿದಾಗ ನಿಮಗೆ ತಿಳಿಸ್ತೀವಿ ಅಂತ ಹೇಳಿದರು. ಸರಿ, ಅವತ್ತು ತುಂಬ ಜನ ಇದ್ದದ್ರಿಂದ ನಾನು ಅವತ್ತು ಮುತ್ತುರಾಜ್ ಸರ್ ಮತ್ತು ಆರತಿ ಮೇಡಮ್ನ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಆಗಲಿಲ್ಲ. ಅದಾದಮೇಲೆ ಒಂದಿನ ಅವರೇ ಫೋನ್ ಮಾಡಿದರು, ಶಿವಾಜಿರಾವ್ ಸರ್, ಈ ಥರ 41 ದಿನಗಳ ಕಾಲ ಒಂದು ಮಂಡಲ ಧ್ಯಾನವನ್ನು ಪಿರಮಿಡಲ್ಲಿ ಸಂಜೆ 5:30ಯಿಂದ 6:00ವರೆಗೂ 6:30 ಆ ಸಮಯದಲ್ಲಿ ನಾವು ಆರಂಭ ಮಾಡ್ತಾ ಇದ್ದೇವೆ. ನೀವು ಆಸಕ್ತಿ ತೋರಿಸಿದ್ರಿ, ಹಾಗಾಗಿ ನೀವು ಬಂದು ಇಲ್ಲಿ ಜಾಯಿನ್ ಆಗ್ಬೋದು ಅಂತ. ನನಗೆ ಖುಷಿಯೋ ಖುಷಿ. ಸಂಜೆ 5:30 ಯಾವಾಗ ಆಗುತ್ತೆ ಅಂತ ಮತ್ತೆ ಆವತ್ತು ಬಂದ್ವಿ. ಇಲ್ಲಿ ಬಂದಾಗ
ವರಾಹಮೂರ್ತಿಗಳು ಸರ್, ಮಾಸ್ಟರ್, ಗ್ರೇಟ್ ಮಾಸ್ಟರ್, ಅವರು ಸಹ ಆವತ್ತಿನ ಪ್ರಾರಂಭದ ದಿನದಂದು ಅವರು ಬಂದು ಧ್ಯಾನ ಅಂದರೆ ಹೇಗೆ ಏನು ಅನ್ನೋದ್ರ ಬಗ್ಗೆ ನಮಗೆ ತಿಳಿಸಿ ಹೇಳಿದರು. ಅದಾದಮೇಲೆ ಮುತ್ತುರಾಜ್ ಸರ್, ಆರತಿ ಮೇಡಮ್, ಅವ್ರಿಗೆ ನಿಜವಾಗ್ಲೂ ನನ್ನ ಕೋಟಿ ಕೋಟಿ ನಮನಗಳು. ಏಕೆಂದರೆ ಅವರು ನನಗೆ ಸಿಕ್ಕಿದ್ದು ಒಂದು ರೀತಿಯ ಹಿಮಾಲಯದಲ್ಲಿನ ಋಷಿಮುನಿ ದಂಪತಿಗಳು ನನಗೆ ಸಿಕ್ಕಿದಷ್ಟು ನನಗೆ ಸಂತೋಷ ಆಯಿತು. ಅವರ ಮಾರ್ಗದರ್ಶನದಲ್ಲೇ ಅಂದಿನಿಂದ ಇಂದಿನವರೆಗೂ ನಾನು ಧ್ಯಾನಾಭ್ಯಾಸವನ್ನು ಮಾಡ್ತಾಯಿದ್ದೇನೆ. ಅಂದಿನಿಂದ 41 ದಿನಗಳ ಕಾಲ ಸತತವಾಗಿ ಈ ಪಿರಮಿಡ್ನಲ್ಲಿ, ರಾಘವೇಂದ್ರ ಪಿರಮಿಡ್ನಲ್ಲಿ ಮಂಡಲ ಧ್ಯಾನವನ್ನು ನಾವು ಭಾಗವಹಿಸಿದ್ವಿ. ಮಂಡಲ ಧ್ಯಾನದಲ್ಲಿ ತುಂಬ ಅದ್ಭುತವಾದ ಅನುಭವ. ಧ್ಯಾನಕ್ಕೆ ಕೂರೋದು, ಬಹಿರ್ಮುಖವಾಗಿರುವ ನಮ್ಮ ಮನಸ್ಸನ್ನು ಅಂತರ್ಮುಖವಾಗಿಸಿ ಆ ನಿಶ್ಶಬ್ದದಲ್ಲಿ ಇರುವಂಥ ಶಕ್ತಿಯನ್ನು ಅನುಭವಿಸುತ್ತಾ ಅಲ್ಲಿರುವ ಶಾಂತಿಯನ್ನು ಸವಿಯೋದೇ ತುಂಬ ಸಂತೋಷದ ವಿಚಾರ. ಅಲ್ಲಿಂದ ನನಗೆ ಇನ್ನೂ ಜಾಸ್ತಿ ಇದ್ರ ಬಗ್ಗೆ ತಿಳ್ಕೋಬೇಕು ಅನ್ನೋ ತುಡಿತ ಶುರುವಾಯಿತು. ಆ 41 ದಿನಗಳಲ್ಲಿ ಸುಮಾರಷ್ಟು ಮಾಸ್ಟರ್ಸ್ ಇಲ್ಲಿ ಬಂದು ನಮಗೆ ವಿವಿಧ ಕೋನಗಳಲ್ಲಿ ಹೇಗೆ ಆಧ್ಯಾತ್ಮ ಅಂದರೆ ಏನು, ಅದರಲ್ಲಿ ಯಾವ್ಯಾವ ಆಯಾಮಗಳಿವೆ ಅನ್ನೋದ್ರ ಬಗ್ಗೆ ತುಂಬ ಸವಿಸ್ತಾರವಾಗಿ ನಮಗೆ ಮಾಸ್ಟರ್ಸ್ ತಿಳಿಸ್ಕೊಡ್ತಾ ಹೋದರು. ನಿಜಕ್ಕೂ ನನಗೆ ತುಂಬಾ ಆಶ್ಚರ್ಯ. ಇಷ್ಟೊಂದು ಜನ ಮಾಸ್ಟರ್ಸ್ ಇದ್ದಾರೆ, ಎಷ್ಟೊಂದು ನಾಲೆಡ್ಜ್ ಇದೆ, ಇಂಥ ಒಂದು ಒಳ್ಳೆ ವೇದಿಕೆ ನಮಗಿಷ್ಟು ದಿನ ಯಾಕೆ ಸಿಗಲಿಲ್ಲ ಅಂತ ನನಗೆ ಅನಿಸ್ತಾ ಇತ್ತು. ವೆಂಕಟರಮಣಪ್ಪ ಸರ್ ಅಂತ ಗೌರಿಬಿದನೂರಿಂದ ಅವರು ಮಾಸ್ಟರ್ ಬಂದಿದ್ದರು. ಅವರು ಸಹ ನಮಗೆ ಧ್ಯಾನದ ಬಗ್ಗೆ ಹೇಳಿದರು. ಅವರು ಅಖಂಡ ಧ್ಯಾನ 16 ವರ್ಷಗಳಿಂದ ಅವರು ಧ್ಯಾನ ಮಾಡ್ತಾ ಇದ್ದಾರೆ. ಅಂದರೆ ಅವರು ರಾತ್ರಿ ನಿದ್ದೆನೇ ಮಾಡಿಲ್ಲ ಅನ್ನೋ ವಿಷಯ ಕೇಳಂತೂ ನಾನು ಇದು ವೈಜ್ಞಾನಿಕವಾಗಿ ಹೇಗೆ ಸಾಧ್ಯ ಅಂತ ಆಶ್ಚರ್ಯ ಆದರೂ ಸಹ ಆಳಕ್ಕೆ ಇಳಿದು ನೋಡಿದಾಗ ಅದು ಸತ್ಯ, ಇದು ಮಹಾತ್ಮರಿಗಷ್ಟೇ ಸಾಧ್ಯ ಆಗುತ್ತೆ ಅಂತ ನನ್ನ ನಂಬಿಕೆ ಮತ್ತೆ ಅದರಲ್ಲಿ ಬಲವಾಗ್ತಾ ಹೋಯಿತು. ಹಾಗೆ ವಿರೂಪಾಕ್ಷಪ್ಪ ಸರ್ ಅಂತ ಗೌರಿಬಿದನೂರಿನಿಂದ ಅವರು ಒಂದು ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ನಿರ್ವಹಿಸ್ತಾ ಇರೋವಂಥವ್ರು. ಆ ದಂಪತಿಗಳು ಬಂದು ನಮಗೆ ಇದ್ರ ಬಗ್ಗೆ ತಿಳಿಸ್ಕೊಟ್ರು. ಹಾಗೆ ನರೇಂದ್ರ ಸರ್ ಅಂತ ಅವರು ವಚನ ಸಾಹಿತ್ಯದ ಮೂಲಕ ನಮಗೆ ವಿವಿಧ ಆಧ್ಯಾತ್ಮದ ವಿವಿಧ ಆಯಾಮಗಳನ್ನು ನಮಗೆ ತುಂಬ ಸವಿಸ್ತಾರವಾಗಿ ತಿಳಿಸ್ಕೊಟ್ರು. ಇನ್ನು ಸುಮಾರಷ್ಟು ಮಾಸ್ಟರ್ಗಳು ನಮ್ಮ ಜೊತೆ ಅವರವರ ಅನುಭವಗಳನ್ನು ಹಂಚ್ಕೊಂಡಾಗಲಂತೂ ನಾನಂತೂ ಇದಕ್ಕೆ ಶರಣಾದೆ ಅಂತಲೇ ಹೇಳ್ಬೋದು. ನನಗೆ ಬೇರೆ ದಾರಿ ಬೇಕಿಲ್ಲ, ಈ ದಾರಿ ಒಂದೇ ನಮ್ಮ ಜೀವನದ ಅಂತಿಮ ಗುರಿ ಅಂತ ಹೇಳಿ ನಾನು ಅಲ್ಲಿಂದ ಇದನ್ನು ನನ್ನ ಜೀವನದಲ್ಲಿ ಜೀವನವನ್ನೇ ಧ್ಯಾನಮಯವಾಗಿ ಆಗಿಸಬೇಕು ಅನ್ನೋ ಅಷ್ಟರ ಮಟ್ಟಿಗೆ ನಾನು ಇದರಲ್ಲಿ ತೊಡಗಿಸ್ಕೊಳ್ತಾ ಹೋದೆ ನನ್ನನ್ನು ನಾನು. ಆ 41 ದಿನದಲ್ಲಿ ತುಂಬ ಅನುಭವಗಳು, ಅತೀತವಾದ ಅನುಭವಗಳು ಅಂತ ನನಗೇನು ಆಗಲಿಲ್ಲ. ಆದರೆ ನನ್ನೊಳಗಿದ್ದಂಥ ಕೆಲವು ಬ್ಲಾಕೇಜಸ್, ಎಮೋಷ್ನಲ್ ಬ್ಲಾಕೇಜಸ್ ಅಂತ ಏನು ಹೇಳ್ತೀವಿ, ಅದನ್ನು ಆಚೆ ಹಾಕೋದಕ್ಕೆ ನನಗೆ ತುಂಬಾ ಧ್ಯಾನ ಸಹಾಯ ಮಾಡ್ತು. ಧ್ಯಾನದಲ್ಲಿ ಕೂತ್ಕೊಂಡಿರೋವಾಗಲೇ, ಇಲ್ಲಿ ಪಿರಮಿಡಲ್ಲಿ ಕೂತ್ಕೊಂಡಿರೋವಾಗಲೇ ನನ್ನೊಳಗಿಂದ ಒಂದು ಇಂಟ್ಯೂಷನ್ ನನಗೆ ಬಂತು. ಏನು ಅಂದರೆ, ನಿಮ್ಮೊಳಗಿರೋ ಸಣ್ಣ ಸಣ್ಣ ಬ್ಲಾಕೇಜಸ್ ಏನಿದೆಯೋ ಅದನ್ನು ನೀವು ಆಚೆ ಹಾಕದ ಹೊರತು ನೀವು ಧ್ಯಾನದಲ್ಲಿ ಮುಂದುವರಿಯಲು, ಸಾಧನೆ ಮಾಡಲು ಸಾಧ್ಯ ಆಗೋದಿಲ್ಲ ಅನ್ನೋ ಒಂದು ಇಂಟ್ಯೂಷನ್ ಬಂತು. ಅದಾದಮೇಲೆ ನಾನು ಅದನ್ನು ಆಚೆ ಹಾಕಿದೆ ನನ್ನದೇ ರೀತಿಯಲ್ಲಿ. ಅದಾದಮೇಲೆ ನನ್ನ ಮೈಂಡ್ ಫುಲ್ ಫ್ರೀ ಆಯಿತು. ಧ್ಯಾನದಲ್ಲಿ ತೊಡಗಿಸ್ಕೊಳ್ಳೋಕ್ಕೆ ಇನ್ನೂ ಸಾಧ್ಯ ಆಯಿತು. ಅದಲ್ಲದೆ ಬೇರೆ ನನಗೆ ಯಾವ ರೀತಿಯ ಅನುಭವಗಳು ಆಗಲಿಲ್ಲ. ಆದರೆ ನಾನು ಆ ನಿಶ್ಶಬ್ದತೆಯನ್ನು, ಆ ಧ್ಯಾನದಲ್ಲಿರುವ ಮನಃಶಾಂತಿಯನ್ನು ಅನುಭವಿಸ್ತಾ ಹೋದೆ. ಇದರಿಂದ ನನಗೆ ಏನು ಉಪಯೋಗ ಆಯಿತು ಆ 41 ದಿನಗಳ ಮಂಡಲ ಧ್ಯಾನದಲ್ಲಿ ಅಂದರೆ, ಒಂದು ನಾನು ತಿಳ್ಕೊಂಡೆ, ನನ್ನಲ್ಲಿ ಇದ್ದಂಥ ಅಜ್ಞಾನವನ್ನು ಓಡಿಸೋದಕ್ಕೆ ಒಂದು ಸಣ್ಣ ಮೇಣದ ಬತ್ತಿಯ ದೀಪವನ್ನು ಹೊತ್ತಿಸಿ ಆಗಿದೆ. ಅದು ಪ್ರಜ್ವಲಮಾನವಾಗಿ ಬೆಳಗುತ್ತಾ ಹೋಗುತ್ತೆ, ನನ್ನಲ್ಲಿರುವ ಅಜ್ಞಾನ ಆಚೆ ಹೋಗುತ್ತೆ ಅನ್ನೋ ನಂಬಿಕೆ ನನಗೆ ಅಲ್ಲಿ ಬಂತು. ಅದರ ಜೊತೆಗೆ ನನ್ನಲ್ಲಿ ಒಂದು ರೀತಿಯ ಪರಿವರ್ತನೆ. ಹೇಗೆ ಅಂದರೆ, ನಾನು ಸಾದಾ ಮಾತಾಡ್ತಿದ್ದೆ, ಅಲ್ಲದೆ ಸ್ವಲ್ಪ ಒರಟಾಗಿಯೂ ಸಹ, ಅವಶ್ಯಕತೆ ಇಲ್ಲದೆ ಇದ್ದಾವಾಗಲೂ ಒರಟಾಗಿ ಮಾತಾಡ್ತಾ ಇದ್ದೆ. ಅದು ಅಲ್ಲದೆ ರಿಯಾಕ್ಟ್ ಮಾಡ್ತಾಯಿದ್ದೆ. ಯಾರಾದರೂ ಮಾತಾಡಿದ್ರೆ ಅದು ನನಗಿಷ್ಟ ಆಗಲಿಲ್ಲ ಅಂದರೆ, ಅಥವಾ ಯಾವುದೋ ಒಂದು ವಿಚಾರ ನನಗೆ ಇಷ್ಟ ಆಗಲಿಲ್ಲ ಅಂದರೆ ನಾನು ತಕ್ಷಣ ಅದಕ್ಕೆ ಸ್ಪಂದಿಸ್ತಾ ಇದ್ದೆ ಅಥವಾ ರಿಯಾಕ್ಟ್ ಮಾಡ್ತಾಯಿದ್ದೆ.
ಆದರೆ ನನಗೆ ಅದರಿಂದ ಸತ್ಸಂಗದಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಳ್ತಾ ಅನೇಕ ವಿಚಾರಗಳನ್ನು ತಿಳ್ಕೊಳ್ತಾ ಸ್ವಾಧ್ಯಾಯವನ್ನು ಮಾಡ್ತಾ ಇದ್ದಾಗ ನನಗೆ ಅನಿಸ್ತು, ನಾನು ರಿಯಾಕ್ಟ್ ಮಾಡೋ ಅವಶ್ಯಕತೆ ಇಲ್ಲ. ನಾನು ಮೌನವಾಗಿ ಇದ್ದಾಗಲೂ ಸಹ ನನಗೇನು ಸಿಗಬೇಕೋ, ನನಗೆ ಏನು ಯಾವುದು ಆಹ್ಲಾದಕರ ಅನಿಸುತ್ತೋ ಅದೇ ರೀತಿಯ ವಾತಾವರಣ ನನ್ನ ಸುತ್ತ ನಿರ್ಮಾಣ ಆಗುತ್ತೆ ಅನ್ನೋದನ್ನು ನಾನು ಕಂಡುಕೊಂಡೆ. ಇದು ನಾನಿಟ್ಟ ನಂಬಿಕೆಗೆ ಸಿಕ್ಕಂಥ ಮೊದಲನೆಯ ಬಹುಮಾನ ಧ್ಯಾನದಲ್ಲಿ. ಇದು ನನಗೆ ಇನ್ನಷ್ಟು ಸ್ಫೂರ್ತಿ ಆಯಿತು ನನ್ನ ಧ್ಯಾನದಲ್ಲಿ ಇನ್ನಷ್ಟು ತೊಡಗಿಸ್ಕೊಳ್ಳೋದಕ್ಕೆ, ಸ್ವಾಧ್ಯಾಯದಲ್ಲಿ ಇನ್ನಷ್ಟು ತೊಡಗಿಸ್ಕೊಳ್ಳೋದಕ್ಕೆ, ಹಾಗೆ ಸತ್ಸಂಗದಲ್ಲಿ ಇನ್ನಷ್ಟು ತೊಡಗಿಸ್ಕೊಳ್ಳೋದಕ್ಕೆ. ಪ್ರತಿದಿನ ನಾನು ಸತ್ಸಂಗ ಕಾರ್ಯಕ್ರಮಗಳನ್ನು ನೋಡ್ತಾ ಹೋದೆ. ನನಗೆ ನಿಜವಾಗ್ಲೂ ಆಶ್ಚರ್ಯ. ನಮ್ಮ ಜಗತ್ತಿನಲ್ಲಿ ಈ ರೀತಿಯ ಈ ಬಾಹ್ಯ ಜಗತ್ತಿನಲ್ಲಿ ಆಡಂಬರದ ಬದುಕಿನ ಮಧ್ಯೆ ಒಂದು ರೇಸ್ ಥರ ಓಡ್ತಾ ಇರೋವಂಥ ಇದರಲ್ಲಿ ಇಷ್ಟೊಂದು ಜ್ಞಾನವನ್ನು ಕೊಡುವಂಥ, ಜ್ಞಾನಕ್ಕಾಗಿ ಚಡಪಡಿಸುವಂಥ ಆ ವ್ಯಕ್ತಿಗಳು ಅಥವಾ ಮಾಸ್ಟರ್ಸ್ ಇದ್ದಾರೆ ಅಂತನೋ ವಿಷಯನೇ ನನಗೆ ನಿಜವಾಗ್ಲೂ ತುಂಬ ಅದ್ಭುತ, ವಿಸ್ಮಯ ಅಂತ ಅನಿಸ್ತು. ಹಾಗೆ ನಾನು ಸತ್ಸಂಗ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ತುಂಬ ಆಧ್ಯಾತ್ಮದ ಜ್ಞಾನವನ್ನು ನಾನು ಪಡ್ಕೊಳ್ತಾ ಹೋದೆ. ಹಾಗೆ ನನ್ನಲ್ಲಿ ಜ್ಞಾನ ಕೂಡ ವೃದ್ಧಿಸ್ತಾ ಹೋಯಿತು. ಹಾಗೆ ನನಗೆ ಒಂದು ಸಲ ಯೋಚನೆ ಬಂತು, ನಾವು ತಿಳ್ಕೊಳ್ತಾ ಇರೋ ಜ್ಞಾನ ಇನ್ನೂ ನಾವು ಜಾಸ್ತಿ ಮಾಡ್ಬೋದಾ, ಅಥವಾ ನಮಗೆ ಗೊತ್ತಿರೋದನ್ನು ನಾವು ಹಂಚ್ಕೊಳ್ಬೋದಾ? ನನಗೆ ತುಂಬ ಕಡಿಮೆ ಗೊತ್ತಿದೆ ಅಂತ ಯಾವಾಗಲೂ ಅನಿಸ್ತಾ ಇರುತ್ತೆ. ಆದರೆ ತುಂಬ ಜನ ಗ್ರೇಟ್ ಮಾಸ್ಟರ್ಸ್ ಇದ್ದಾರೆ. ಅವ್ರ ಮುಂದೆ ನಮ್ಮ ಅನುಭವವನ್ನು ಅಥವಾ ನಮಗಿರೋ ಅಲ್ಪ ಜ್ಞಾನವನ್ನು ಹಂಚ್ಕೊಂಡಾಗ ಮುಜುಗರ ಆಗುತ್ತೇನೋ ಅನ್ನೋ ಒಂದು ಭಯ ಆಯಿತು. ನನ್ನ ಯಾವುದೇ ಪ್ರಶ್ನೆಗಳಿಗೆ, ಸಂದೇಹಗಳಿಗೆ ನಾನು ಮುತ್ತುರಾಜ್ ಸರ್ ಹಾಗೂ ಆರತಿ ಮೇಡಮ್ ಜೊತೆ ಮಾತಾಡ್ತಾ ಇದ್ದೆ. ಅವರು ನನಗೆ ಹೇಳಿದರು, ನೀವು ಜ್ಞಾನವನ್ನು ಹಂಚ್ಕೊಳ್ಳಿ, ಅದು ದುಪ್ಪಟ್ಟಾಗುತ್ತೆ. ಬೇರೆಯವರು ಏನು ತಿಳ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ಬೇಡ. ನೀವು ಏನು ಜ್ಞಾನವನ್ನು ಗಳಿಸಿದ್ದೀರಿ, ನಿಮಗೆ ಏನು ಅನುಭವ ಆಗಿದೆ, ಅದನ್ನು ನೀವು ಮನಸ್ಸು ಬಿಚ್ಚಿ ಯಾವುದೇ ಭಯ ಇಲ್ಲದೆ ನೀವು ಹಂಚ್ಕೊಳ್ಳಿ, ನಿಮ್ಮ ಜ್ಞಾನ ದುಪ್ಪಟ್ಟಾಗತ್ತೆ ಅಂತ. ನಿಜವಾಗ್ಲೂ ನನಗೆ ಆ ಮಾತಿನಲ್ಲಿ ನಂಬಿಕೆ ಬಂತು. ನಾನು ಆಮೇಲೆ ನನಗೆ ಗೊತ್ತಿರೋದನ್ನು ಹೇಳೋಕ್ಕೆ ಶುರು ಮಾಡಿದೆ. ಹಾಗೆ ಧ್ಯಾನವನ್ನು ಕೂಡ ನನ್ನ ಸುತ್ತ ಇರೋರಿಗೆ ಹೇಳ್ಕೊಡೋಕ್ಕೆ ಶುರು ಮಾಡಿದೆ. ಈಗ ನಾನು ಮಾರ್ಚ್ 21ರಲ್ಲಿ ಈ ಪಿರಮಿಡ್ಗೆ ಪ್ರವೇಶ ಮಾಡಿದ್ದು. ಈಗ ಇನ್ನೂ 1 ವರ್ಷ ಪೂರೈಸಿಲ್ಲ. ಆದರೂ ನನ್ನಲ್ಲಿ ಇಷ್ಟೊಂದು ಬದಲಾವಣೆಗಳಾಗಿದೆ. ಈ ಬದಲಾವಣೆಗೆ ಕಾರಣಕರ್ತರಾದ ಗುರುಗಳಾದಂಥ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಪತ್ರಿಜಿ ಹಾಗೂ ಗುರುಮಾತಾ ಸ್ವರ್ಣಮಾಲಾ ಪತ್ರಿಜಿ ಅವರಿಗೆ ನನ್ನ ಹೃತ್ಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಹಾಗೆ ಇದಕ್ಕೆ ನನ್ನನ್ನು ಪರಿಚಯಿಸಿ ನನ್ನಲ್ಲಿ ಈ ರೀತಿಯ ಜ್ಞಾನವನ್ನು, ನನ್ನಲ್ಲಿದ್ದ ಅಜ್ಞಾನಕ್ಕೆ ಒಂದು ಕಿಡಿಯನ್ನು ಹಚ್ಚಿ, ಜ್ಞಾನದ ಬೆಳಕನ್ನು ಹಚ್ಚಿ ಮಾರ್ಗದರ್ಶನ ನೀಡಿ ನಮ್ಮನ್ನು ಇಲ್ಲಿವರೆಗೂ ಕರೆದುಕೊಂಡು ಬಂದಂಥ ಆರತಿ ಮೇಡಮ್ ಹಾಗೂ ಮುತ್ತುರಾಜ್ ದಂಪತಿಗಳಿಗೆ ಕೂಡ ನನ್ನ ಆತ್ಮಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. PMC ಕನ್ನಡ ಚಾನಲ್ ತುಂಬ ಅದ್ಭುತವಾದ ಕೆಲಸವನ್ನು ಮಾಡ್ತಾ ಇದೆ. ಅದು ನನ್ನಂಥ ಅಲ್ಪಜ್ಞಾನಿಗಳ ಒಂದು ಅನುಭವವನ್ನು ಸಹ ಅದು ಎಲ್ಲರಿಗೂ ಧ್ಯಾನವನ್ನು ಹಂಚುವಂಥ, ಮನೆಗೆ ಧ್ಯಾನವನ್ನು ಹಂಚುವಂಥ ಮಹತ್ ಕಾರ್ಯವನ್ನು ಮಾಡ್ತಾ ಇದೆ. ಹಾಗಾಗಿ ಎಲ್ಲ ಆತ್ಮಬಂಧುಗಳು ತಾವು ಸಹ ತಮ್ಮ ನೆರೆಯವರಿಗೂ ಇದರ ವಿಷಯವನ್ನು ತಿಳಿಸಿ, PMC ಚಾನಲ್ ವಿಷಯವನ್ನು ತಿಳಿಸಿ, PMC ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಧನ್ಯವಾದಗಳು. ತಮ್ಮ ಅನುಭವಗಳನ್ನು ಸಹ, ಅದು ಸ್ವಲ್ಪವಾದರೂ ಸರಿಯೇ, ನಮ್ಮದು ಏನೂ ಅನುಭವ ಇಲ್ಲ ಅನ್ನೋ ಯಾವ ಹಿಂಜರಿಕೆಯೂ ಬೇಡ. ನಿಮಗೆ ಏನು ಗೊತ್ತಿದೆಯೋ, ನಿಮ್ಮಲ್ಲಿ ಏನು ಮಾರ್ಪಾಟಾಗಿದೆಯೋ ಅದನ್ನು ಈ ಚಾನೆಲ್ ಜೊತೆಗೆ ಹಂಚ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.